ಶ್ರೀ ಗುರವೇ ನಮಃ. ಗುರುಚರಣಾರವಿಂದಾಭ್ಯಾಂ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ಸನಾತನವಾದಂತಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅನೇಕ ವಿಧವಾದಂತಹ ವ್ರತಕಥೆಗಳ ಆಚರಣೆಯನ್ನು ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಹಲವಾರು ವ್ರತಗಳು ಆ ಒಂದು ಕಾಲಕ್ಕೆ ಮಾತ್ರ ಆಚರಿಸಲ್ಪಡುವಂತಹ ವ್ರತಗಳಾದರೆ, ಇನ್ನೂ ಕೆಲವು ವ್ರತಗಳು ಸತ್ಯನಾರಾಯಣ ವ್ರತ, ಸತ್ಯವಿನಾಯಕ ವ್ರತ, ಶನಿಕಥೆ ಇವೆಲ್ಲವೂ ನಮಗೆ ಇಷ್ಟವಾದಂತಹ ಕಾಲದಲ್ಲಿ ಮಾಡುವಂತಹ ವ್ರತಗಳಾಗಿವೆ. ಇಂತಹ ವ್ರತಗಳಲ್ಲಿ ಶ್ರಾವಣ ಮಾಸದ 4 ಅಥವಾ 5 ಮಂಗಳವಾರ ಮುತ್ತೈದೆಯರು ಆಚರಿಸುವಂತಹ ವ್ರತವೇ ಮಂಗಳಗೌರಿ ವ್ರತ. ಈ ಮಂಗಳಗೌರಿ ವ್ರತವನ್ನು ಶ್ರಾವಣ ಮಾಸದ ಮಂಗಳವಾರದಂದು ವಿಶೇಷವಾಗಿ ಧ್ಯಾನ ಆವಾಹನ ಎಂಬಂತಹ 16 ಬಗೆಯಲ್ಲಿ ಪೂಜೆಗಳನ್ನು ಸಲ್ಲಿಸಿ ಆ ಒಂದು ವ್ರತದ ಸಂಪೂರ್ಣ ಫಲಸಿದ್ಧಿಗಾಗಿ ವ್ರತ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ನಮ್ಮ ಹಿರಿಯವರು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಯಾರಿಗೆ ಈ ವ್ರತವನ್ನು ಮಾಡುವಂತಹ ಅನುಕೂಲ ಇಲ್ಲವೋ ಅವರು ಕೇವಲ ಈ ವ್ರತ ಕಥೆಯ ಶ್ರವಣದಿಂದ ಆ ಮಂಗಳ ಗೌರಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆದ್ದರಿಂದ ವ್ರತ ಮಾಡುವಂತಹ ಸಾಮರ್ಥ್ಯವನ್ನು, ಅನುಕೂಲವನ್ನು ಹೊಂದಿದವರು ವ್ರತವನ್ನು ಮಾಡಿ ವ್ರತ ಕಥೆಯನ್ನು ಕೇಳಬೇಕು. ಅನುಕೂಲ ಇಲ್ಲದೇ ಇರುವವರು ಕೇವಲ ಈ ವ್ರತಕಥಾ ಶ್ರವಣವನ್ನು ಅಥವಾ ಕಥೆಯ ಪಠನವನ್ನು ಮಾಡುವುದರಿಂದ ಆ ಮಂಗಳಗೌರಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅಂತ ನಮ್ಮ ಹಿರಿಯರು ನಮಗೆ ಉಪದೇಶವನ್ನು ಮಾಡಿದ್ದಾರೆ. ಆ ಪ್ರಕಾರ ಈ ದಿವಸ ಭವಿಷ್ಯೋತ್ತರ ಪುರಾಣದಲ್ಲಿ ಬರುವಂತಹ ಈ ಮಂಗಳಗೌರಿ ವ್ರತದ ಮಹಾತ್ಮೆಯನ್ನು ನಿಮ್ಮ ಮುಂದೆ ಯಥಾಮತಿಯಾಗಿ ಆ ಕಥೆಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಈ ಕಥೆಯು ಸ್ವಲ್ಪ ವ್ಯತ್ಯಾಸವಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಲಿತವಾಗಿದೆ. ನಾನು ಭವಿಷ್ಯೋತ್ತರ ಪುರಾಣದಲ್ಲಿ ಯಾವ ಕಥೆ ಮೂಲರೂಪವಾಗಿ ನಮಗೆ ತೋರಿಬರುತ್ತೋ ಆ ವ್ರತಕಥೆಯನ್ನು ಈ ದಿವಸ ನಿಮಗೆ ತಿಳಿಸಲಿಕ್ಕಿದ್ದೇನೆ. ಯಾವುದೇ ಒಂದು ವ್ರತಕಥೆಗಳಾಗಬಹುದು, ಅವು ಸಂವಾದ ರೂಪದಲ್ಲಿರ್ತವೆ, ಮಾತುಕಥಾ ರೂಪದಲ್ಲಿರ್ತವೆ. ಏಕೆಂದರೆ ಒಬ್ಬರು ಈ ವ್ರತದ ಬಗ್ಗೆ ಹೇಳಿ ಅಂತ ಕೇಳ್ಕೊಳ್ಬೇಕು, ಅದನ್ನು ತಿಳ್ಕೊಂಡಂಥವರು ಆ ವ್ರತಕಥೆಯನ್ನು ಹೇಳಬೇಕು. ಇದೇ ನಮ್ಮ ಸನಾತನ ಹಿಂದೂ ಪುರಾಣಾದಿಗಳಲ್ಲಿ ನಡೆದುಕೊಂಡು ಬಂದಂತಹ ವ್ಯವಸ್ಥೆ. ಅದೇ ಪ್ರಕಾರ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಧರ್ಮರಾಜನು ಹಲವಾರು ವ್ರತಗಳನ್ನು ಕೇಳಿಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ಮತ್ತೊಂದು ವ್ರತವನ್ನು ಹೇಳಬೇಕು. ಈ ವ್ರತ ಹೇಗಿರಬೇಕು ಅಂದರೆ, ಈ ವ್ರತದ ಪ್ರಭಾವದಿಂದ ಮಕ್ಕಳು ದೀರ್ಘ ಆಯುಷ್ಯವನ್ನು ಹೊಂದಬೇಕು, ಹಾಗೂ ಸುಹಾಸಿನಿಯರು ದೀರ್ಘ ಸೌಮಂಗಲ್ಯವನ್ನು ಪಡೆಯಬೇಕು. ಅಂದರೆ ದೀರ್ಘ ಸೌಮಂಗಲ್ಯತ್ವ ಮತ್ತು ಆಯುಷ್ಯದ ಅಭಿವೃದ್ಧಿ ಎರಡೂ ಕೂಡ ಒಂದೇ ಆಗತ್ತೆ. ಅಂದರೆ ಪತಿಯ ಆಯುಷ್ಯ ವೃದ್ಧಿಯಾಗುವುದು ಅಂದರೂ ಒಂದೇ, ದೀರ್ಘ ಸೌಮಂಗಲ್ಯವಾಗಿ ಬದುಕುವುದು ಅಂದರೂ ಒಂದೇ.
ಆದ್ದರಿಂದ ಅಂತಹ ವಿಶೇಷವಾದ ಒಂದು ವ್ರತವನ್ನು ಹೇಳಬೇಕು, ಅದರ ಕಥೆಯನ್ನು ಹೇಳಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಧರ್ಮರಾಜ ಪ್ರಶ್ನೆಯನ್ನು ಮಾಡುತ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಕಥೆಯನ್ನು ಆರಂಭ ಮಾಡುತ್ತಾನೆ. ಹಿಂದೆ ಕುಂಡನೀಪುರ ಎಂಬಂತಹ ಒಂದು ನಗರ, ಆ ನಗರದಲ್ಲಿ ಒಬ್ಬ ಧನಿಕನಾದಂತಹ ವರ್ತಕನಿದ್ದ. ಆ ವರ್ತಕನ ಹೆಸರು ಧರ್ಮಪಾಲ ಎಂಬುದಾಗಿ. ಅವನು ಹೆಸರಿಗೆ ತಕ್ಕಂತೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ತನ್ನ ಕುಲಜಾತಿಗೆ ಯಾವೆಲ್ಲ ಕರ್ತವ್ಯಗಳನ್ನು ಹೇಳಿದ್ದಾರೋ ಆ ಕರ್ತವ್ಯಗಳನ್ನು ಮಾಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಇವನು ವಿವಾಹವಾಗಿ ಬಹುಕಾಲವಾದರೂ ಕೂಡ ಇವನಿಗೆ ಸಂತಾನ ಭಾಗ್ಯ ಮಾತ್ರ ಆಗಲೇ ಇಲ್ಲ. ಯಾವೆಲ್ಲ ಅನುಕೂಲಗಳಿವೆ, ಆದರೆ ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದವರಿಗೆ ಮುಂದಿನ ಗತಿ ಇಲ್ಲ. ಈ ಲೋಕದ ಸುಖವೋ ಪರಲೋಕದ ಯಾವ ಸದ್ಗತಿ ಇದೆಯೋ ಆ ಎರಡೂ ಕೂಡ ಮಕ್ಕಳಿಂದ ಉಂಟಾಗತ್ತೆ. ಆದ್ದರಿಂದ ಮಕ್ಕಳ ಭಾಗ್ಯವಿಲ್ಲ ಎಂಬಂತಹ ಕೊರಗು ಅವನಿಗೆ ಹಾಗೂ ಅವನ ಪತ್ನಿಗೆ ಸದಾ ಕಾಡ್ತಾ ಇತ್ತು. ಹೀಗಿರಲು ಅವರು ಆ ಪರಶಿವನ ಭಕ್ತರಾಗಿದ್ದರು. ಪರಶಿವನಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದರು. ಆಗ ಪರಶಿವ ಇವರಿಗೆ ಅನುಗ್ರಹವನ್ನು ಮಾಡಬೇಕೆಂಬ ಉದ್ದೇಶದಿಂದ ಒಬ್ಬ ಯತಿಯ ವೇಷವನ್ನು ಮಾಡಿಕೊಂಡು ಭಿಕ್ಷಾರ್ಥಿಯಾಗಿ ಅವರ ಊರಿನಲ್ಲಿ ಭಿಕ್ಷೆಗಾಗಿ ಬರ್ತಾ ಇರ್ತಾನೆ. ಎಲ್ಲರ ಮನೆಯಲ್ಲೂ ಭಿಕ್ಷೆಯನ್ನು ಕೇಳ್ತಾನೆ. ಆದರೆ ಇವರ ಮನೆಗೆ ಬಂದಾಗ ಭಿಕ್ಷೆಯನ್ನು ನಿರಾಕರಣೆಯನ್ನು ಮಾಡುತ್ತಾನೆ. ಆಗ ಈ ಧರ್ಮಪಾಲನಿಗೆ ಮುಜುಗರ ಆಗತ್ತೆ. ಈ ಊರಿನಲ್ಲಿ ಅತ್ಯಂತ ಶ್ರೀಮಂತನಾಗಿದ್ದೇನೆ ನಾನು, ನನ್ನಲ್ಲಿ ಬಂದು ಭಿಕ್ಷೆಯನ್ನು ಬೇಡದೆ ಇತರರ ಮನೆಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾನೆ ಅಂತ ಬೇಸರಗೊಳ್ಳುತ್ತಾನೆ. ಹಾಗೆ ಅವನ ಪತ್ನಿಯೂ ಕೂಡ ತನ್ನ ವ್ಯಥೆಯನ್ನು, ಈ ಯತಿಯು ತನ್ನ ಮನೆಗೆ ಬರದೇ ಇರುವಂತಹ ಒಂದು ದುಸ್ಥಿತಿಯನ್ನು ತನ್ನ ಪತಿಯಲ್ಲಿ ಹೇಳ್ಕೊಳ್ತಾಳೆ. ಆಗ ಪತಿ ಧರ್ಮಪಾಲ ಒಂದು ಉಪಾಯವನ್ನು ಹೇಳ್ತಾನೆ. ನೀನು ನಾಳೆ ದಿವಸ ಆ ಯತಿ ಬರುವ ಸಮಯಕ್ಕೆ ಸರಿಯಾಗಿ ಬಂಗಾರದ ನಾಣ್ಯಗಳನ್ನು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ನಿಂತುಕೋ. ಯತಿಯು ಮನೆಯ ಮುಂದುಗಡೆ ಬಂದಾಗ ಅವನ ಭಿಕ್ಷಾಪಾತ್ರೆಗೆ ಆ ನಾಣ್ಯಗಳನ್ನು ಹಾಕಿಬಿಡು ಅಂತ ಹೇಳ್ತಾನೆ. ಅದರಂತೆ ಧರ್ಮಪಾಲನ ಆ ಪತ್ನಿಯು ಮಾರನೇ ದಿವಸ ಹಣವನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ಯತಿಯು ಬಂದ ತಕ್ಷಣ ತಾನು ಕೈಯಲ್ಲಿ ಹಿಡಿದಂತಹ ಆ ನಾಣ್ಯಗಳನ್ನು ಆ ಯತಿಯ ಭಿಕ್ಷಾಪಾತ್ರೆಗೆ ಹಾಕಿಬಿಡ್ತಾಳೆ. ಇದರಿಂದ ಆ ಯತಿ ಅತ್ಯಂತ ಕುಪಿತಗೊಳ್ತಾನೆ. ಅದಕ್ಕೆ ಕಾರಣವನ್ನು ಕೇಳಿದಾಗ ಆ ಯತಿ ಹೇಳ್ತಾನೆ, ಆ ಪುತ್ರರಿಲ್ಲದಿರುವಂತಹ ಮನೆಯಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸುವುದಿಲ್ಲ, ಆದ್ದರಿಂದಲೇ ನಿಮ್ಮ ಮನೆಗೆ ಭಿಕ್ಷೆಗೆ ಬರಲಿಲ್ಲ. ಆದರೂ ಕೂಡ ಬಲವಂತವಾಗಿ ಪುತ್ರರಿಲ್ಲದ ನೀವು ನನಗೆ ಭಿಕ್ಷೆಯನ್ನು ನೀಡಿದ್ದರಿಂದ ನಿನಗೆ ಯಾವಾಗಲೂ ಪುತ್ರರೇ ಆಗಬಾರದು, ಅಂತಹ ಶಾಪವನ್ನು ಕೊಡ್ತೇನೆ ಅಂತ ಕೋಪಗೊಳ್ತಾನೆ. ಅಂತಹ ಕೋಪಗೊಂಡಂತಹ ಯತಿಗೆ ನಮಸ್ಕರಿಸಿದಂತಹ ಈ ವ್ಯಾಪಾರಿಯ ಹೆಂಡತಿಯು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ನಾವು ಕೂಡ ಆ ಒಂದು ದುಃಖದಲ್ಲಿದ್ದೇವೆ, ನಮಗೆ ಪುತ್ರರಾಗಲಿಕ್ಕೆ ಯಾವ ಉಪಾಯ ಇದೆಯೋ ಆ ಉಪಾಯವನ್ನು ಮಹಾತ್ಮರಾದ ನೀವೇ ತಿಳಿಸಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ಆ ಯತಿಗಳು ಒಂದು ಉಪಾಯವನ್ನು, ಪರಿಹಾರವನ್ನು ಹೇಳ್ತಾರೆ. ಏನೆಂದರೆ, ನಿನ್ನ ಪತಿಯು ಕಪ್ಪಾಗಿರುವಂತಹ ಬಟ್ಟೆಯನ್ನುಟ್ಟು ಕಪ್ಪಾಗಿರುವಂತಹ ಒಂದು ಕುದುರೆಯನ್ನು ಏರಿ ಕಾಡಿಗೆ ಪ್ರಯಾಣವನ್ನು ಮಾಡಬೇಕು. ಆ ಕಾಡಿನಲ್ಲಿ ಕುದುರೆ ಎಷ್ಟು ದೂರ ಹೋಗುತ್ತೋ ಅಷ್ಟು ದೂರ ಹೋಗಿ ಯಾವ ಜಾಗದಲ್ಲಿ ಅದು ತನ್ನ ಕಾಲನ್ನು ಜಾರಿ ಬೀಳುತ್ತದೆಯೋ ಆ ಬಿದ್ದಂತಹ ಭಾಗದಲ್ಲಿ ಭೂಮಿಯನ್ನು ಅಗೆಯಬೇಕು. ಅಗೆದಾಗ ಆ ಪ್ರದೇಶದಲ್ಲಿ ಒಂದು ದೇವಾಲಯವಿರುತ್ತದೆ. ಆ ದೇವಾಲಯದಲ್ಲಿರುವಂತಹ ದೇವಿಯನ್ನು ಅರ್ಚಿಸಿ ಅವಳಿಂದ ವರವನ್ನು ಪಡೆದರೆ
ನಿಮಗೆ ಸಂತಾನ ಭಾಗ್ಯವಾಗತ್ತೆ ಅಂತ ಆ ಪರಿಹಾರವನ್ನು ಹೇಳಿದ ಯತಿ ಆ ಕ್ಷಣದಲ್ಲಿ ಅಲ್ಲೇ ಮಾಯವಾಗಿಬಿಡುತ್ತಾರೆ. ಇದರಿಂದ ಆಶ್ಚರ್ಯಕ್ಕೆ ಒಳಗಾದಂತಹ ಆ ವ್ಯಾಪಾರಿಯ ಹೆಂಡತಿಯಾದರೋ ಮನೆ ಒಳಗೆ ಬಂದು ನಡೆದ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತನ್ನ ಪತಿಗೆ ಹೇಳ್ತಾಳೆ. ಆ ಮಾತನ್ನು ಕೇಳಿದಾಗ ಆಗಲಿ ಆ ಯತಿಗಳ ಅನುಗ್ರಹದಿಂದ ನಮ್ಮ ಯಾವ ಬಯಕೆ ಇತ್ತೋ ಆ ಬಯಕೆ ಈಡೇರಿದಂತಾಯಿತು. ಇನ್ನೇನು ತಡ ಮಾಡುವುದಿಲ್ಲ. ಈ ಕ್ಷಣವೇ ನಾನು ಕಪ್ಪಾದ ಬಟ್ಟೆಯನ್ನುಟ್ಟು ಕಪ್ಪಾದ ಅಶ್ವವನ್ನೇರಿ ಪ್ರಯಾಣವನ್ನು ಮುಂದುವರಿಸುತ್ತೇನೆ ಎಂಬುದಾಗಿ ಈ ಧರ್ಮಪಾಲ ಕಾಡಿನತ್ತ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಭಯಂಕರವಾದಂತಹ ಕಾಡು, ನಾನಾ ವಿಧವಾದಂತಹ ಕಾಡು ಪ್ರಾಣಿಗಳು. ಅಂತಹ ಕಾಡಿನ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಒಂದು ತಿಳಿಯಾದ ಕೊಳವನ್ನು ನೋಡ್ತಾನೆ. ಆ ಕೊಳದ ಬಳಿ ಅಶ್ವವನ್ನು ನಿಲ್ಲಿಸಿ ತನ್ನ ನಿತ್ಯ ಕರ್ಮವನ್ನು ಮಾಡಬೇಕು. ಸ್ನಾನ ಸಂಧ್ಯಾವಂದನಾದಿಗಳನ್ನು ಪೂರೈಸಿಕೊಂಡು ಪುನಃ ಪ್ರಯಾಣವನ್ನು ಮುಂದುವರಿಸ್ತಾನೆ. ಇನ್ನೇನು ಸ್ವಲ್ಪ ದೂರ ಮಾತ್ರ ಆ ಅಶ್ವ ಹೋಗ್ತಾ ಇದೆ. ಕಾಲು ಜಾರಿ ಆ ಜಾಗದಲ್ಲಿ ಅಶ್ವ ಬಿದ್ದು ಬಿಡತ್ತೆ. ಓಹೋ, ಇದೇ ಪ್ರದೇಶ, ಆ ಯತಿಗಳು ಸೂಚಿಸಿದಂತಹ ಪ್ರದೇಶ, ಇಲ್ಲೇ ನಾನು ಭೂಮಿಯನ್ನು ಅಗೆಯಬೇಕು ಎಂಬುದಾಗಿ ಆ ಧರ್ಮಪಾಲ ತನ್ನ ಸಹಚರರೊಂದಿಗೆ ಆ ಭೂಮಿಯನ್ನು ಅಗೆದಾಗ ಆ ಭೂಭಾಗದ ಕೆಳಭಾಗದಲ್ಲಿ ದಿವ್ಯವಾದ ಭವ್ಯವಾದ ಸುವರ್ಣ ಖಚಿತವಾದಂತಹ ಒಂದು ದೇವಾಲಯವನ್ನು ನೋಡ್ತಾನೆ. ಅತ್ಯಂತ ಆಶ್ಚರ್ಯಗೊಳಗಾಗ್ತಾನೆ. ಯತಿಯ ಮಾತು ಸತ್ಯವಾಯಿತು, ನನಗೆ ಖಂಡಿತವಾಗಿ ಅಮ್ಮನವರ ಅನುಗ್ರಹವಾಯಿತು ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಶುದ್ಧನಾಗಿ ಆ ಪೂಜೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡು ಷಡ್ರಸೋಪೇತವಾದಂತಹ ನೈವೇದ್ಯ ಭಕ್ಷಾದಿಗಳನ್ನು ಅಮ್ಮನವರಿಗೆ ಸಮರ್ಪಿಸಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ಅಂತಹ ಪ್ರಾರ್ಥನೆಗೆ ಸಂತೋಷಗೊಂಡಂತಹ ಪಾರ್ವತೀದೇವಿಯು ಪ್ರತ್ಯಕ್ಷಳಾಗಿ, ಹೇ ಧರ್ಮಪಾಲ, ನಿನಗೆ ಯಾವ ವರ ಬೇಕೋ ಆ ವರವನ್ನು ಕೇಳಿಕೋ, ಅದನ್ನು ನಾನು ಅನುಗ್ರಹಿಸುತ್ತೇನೆ ಎಂಬಂತಹ ಮಾತನ್ನು ಹೇಳ್ತಾಳೆ. ಆ ಮಾತನ್ನು ಕೇಳಿದಾಗ ಸಂತೋಷಗೊಂಡ ಧರ್ಮಪಾಲ, ಹೇ ಪಾರ್ವತಿಯೇ, ನಿನ್ನ ಅನುಗ್ರಹದಿಂದ ನಿನ್ನ ಆಶೀರ್ವಾದದಿಂದ ನಾನು ಎಲ್ಲ ಅನುಗ್ರಹವನ್ನು ಪಡೆದಿದ್ದೇನೆ. ನನಗೆ ಧನಕನಕಾದಿಗಳ ಬಯಕೆ ಇಲ್ಲ. ಆದರೆ ನನಗೆ ಮುಖ್ಯವಾದಂತಹ ಒಂದು ಬಯಕೆ ಎಂದರೆ ಸಂತಾನವಿಲ್ಲವೆಂಬಂತಹ ಕೊರಗು. ಆ ಕೊರಗನ್ನು ನೀಗಿಸಿ ನನಗೆ ಸಂತಾನ ಭಾಗ್ಯವನ್ನು ನೀಡು ಎಂಬಂತಹ ಮಾತನ್ನು ತಾಯಿಯ ಮುಂದೆ ಪ್ರಾರ್ಥನಾರೂಪವಾಗಿ ಧರ್ಮಪಾಲ ಹೇಳ್ತಾನೆ. ಆ ಮಾತಿಗೆ ಪಾರ್ವತೀದೇವಿ ಹೇಳ್ತಾಳೆ, ನಿನ್ನ ಯೋಗದಲ್ಲಿ ನಿನಗೆ ಸಂತಾನವಾಗುವಂತಹ ಭಾಗ್ಯವೇ ಇಲ್ಲ. ಈ ಕಾಲದಲ್ಲಿ ನೀನು ದಾನ ಧರ್ಮಾದಿಗಳನ್ನು ಮಾಡಿದರೂ ಕೂಡ ಹಿಂದಿನ ಕರ್ಮಗಳಿಂದ ನಿನಗೆ ಸಂತಾನ ಭಾಗ್ಯವಿರುವುದಿಲ್ಲ. ಆದ್ದರಿಂದ ಆ ಸುಖವು ನಿನಗೆ ಈವರೆಗೂ ದೊರೆಯಲಿಲ್ಲ. ಆದರೆ ನೀನು ನನ್ನನ್ನು ಅರ್ಚಿಸಿದ್ದರಿಂದ, ನನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇರುವುದರಿಂದ ನಿನಗೆ ಒಂದು ಸಂತಾನವಾಗುವಂತಹ ಅನುಗ್ರಹವನ್ನು ಮಾಡುತ್ತೇನೆ. ಅದರಲ್ಲಿ ನಿನಗೆ ಒಂದು ಆಯ್ಕೆಯನ್ನು ಕೊಡ್ತೇನೆ. ಏನೆಂದರೆ, ಅತ್ಯಂತ ಅಲ್ಪಾಯುಷ್ಯವಾದ, ರೂಪ ಲಾವಣ್ಯಗಳಲ್ಲಿ ಅತ್ಯಂತ ಸುಂದರನಾದ, ಒಳ್ಳೆಯ ಧರ್ಮದಲ್ಲಿ ಬುದ್ಧಿ ಇರುವಂತಹ ಒಬ್ಬ ಮಗನು ಬೇಕೋ, ಅಥವಾ ದೀರ್ಘಾಯುಷ್ಯವನ್ನು ಉಳ್ಳಂತಹ ಕುರುಡನಾದಂತಹ ಬುದ್ಧಿಹೀನನಾದ ದೀರ್ಘಾಯುಷ್ಯವ ಉಳ್ಳಂತಹ ಮಗ ಬೇಕೋ, ಅಥವಾ ಅಲ್ಪಾಯುಷ್ಯಳಾಗಿ ತನ್ನ ಪತಿಯನ್ನು ಕಳೆದುಕೊಂಡು ವೈಧವ್ಯವನ್ನು ಅನುಭವಿಸುವಂತಹ ಮಗಳು ಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ಧರ್ಮಪಾಲ ಹೇಳ್ತಾನೆ, ಮಕ್ಕಳು ನಮಗೆ ಕೀರ್ತಿಯನ್ನು ವೃದ್ಧಿಸುವಂಥವರಿರಬೇಕು. ಅವರೇ ಅಂಧರಾದರೆ, ಅವರೇ ಮೂರ್ಖರಾದರೆ ಅದರಿಂದ ಸಮಾಜದಲ್ಲಿ ನನಗೆ ಇನ್ನೂ ಕಳಂಕ ಉಂಟಾಗತ್ತೆ. ಆದ್ದರಿಂದ ನಿನ್ನ ಅನುಗ್ರಹವಿದ್ದರೆ ಅಲ್ಪಾಯುಷ್ಯೂ ಕೂಡ ದೀರ್ಘಾಯುಷ್ಯವಾಗಬಲ್ಲ. ಆದ್ದರಿಂದ ನನಗೆ ನೀನು ಮೊದಲು ಹೇಳಿದಂತಹ ಅತ್ಯಂತ ಸುಂದರನಾದ, ಬುದ್ಧಿಶಾಲಿಯಾದ, ಧರ್ಮದಲ್ಲಿ ಬುದ್ಧಿಯನ್ನು ಯಾವಾಗಲೂ ಇಟ್ಟುಕೊಳ್ಳುವಂತಹ ಒಂದು ಪುತ್ರನನ್ನು ಅನುಗ್ರಹಿಸು ಅಂತ ಕೇಳ್ತಾಳೆ. ಆಗಲಿ, ನಿನಗೆ ಆ ಪುತ್ರರಾಗಬೇಕು ಅಂದರೆ ಒಂದು ಉಪಾಯವಿದೆ. ಇಲ್ಲೇ ಸಮೀಪದಲ್ಲಿ ಗಣಪತಿಯ ದೇವಾಲಯವಿದೆ. ಅಲ್ಲಿ ಒಂದು ಮಾವಿನ ಮರವಿದೆ.
ಅಲ್ಲಿರುವಂತಹ ಆ ಹಣ್ಣನ್ನು ನೀನು ತೆಗೆದುಕೊಂಡು ನಿನ್ನ ಪತ್ನಿಗೆ ಕೊಡಬೇಕು. ಆ ಹಣ್ಣಿನ ಪ್ರಭಾವದಿಂದ ನಿನಗೆ ಸಂತಾನ ಭಾಗ್ಯವಾಗತ್ತೆ ಎಂಬಂತಹ ವರವನ್ನು ಕೊಟ್ಟಂತಹ ಪಾರ್ವತೀದೇವಿಯು ಅಲ್ಲೇ ಅಂತರ್ಧಾನಳಾಗ್ತಾಳೆ. ಸಂತೋಷಗೊಳ್ತಾನೆ. ಒಂದು ಕಡೆ ದುಃಖ ಇದೆ, ಆದರೂ ಕೂಡ ಹೇಗಾದರೂ ಸಂತಾನ ಭಾಗ್ಯವಾಗತ್ತಲ್ಲ ಎಂಬ ಸಂತೋಷದಿಂದ ಆ ಗಣಪತಿಯ ಮಂದಿರಕ್ಕೆ ಹೋಗಿ ಆ ಹಣ್ಣನ್ನು ಕೊಯ್ಯುವಂತಹ ಬಯಕೆಯಿಂದ, ಉತ್ಕಟತೆಯಿಂದ ಗಣಪತಿಯ ಮೂರ್ತಿಯ ಮೇಲೆ ಕಾಲನ್ನು ಇಟ್ಟು ಅವನ ನಾಭಿ ಪ್ರದೇಶವನ್ನು ಕಾಲಿನಿಂದ ತುಳಿದು ಆ ಹಣ್ಣುಗಳನ್ನು ಕಿತ್ತುಕೊಳ್ತಾನೆ. ತುಂಬ ಹಣ್ಣನ್ನು ಕಿತ್ತುಕೊಳ್ತಾನೆ, ಇಳಿತಾನೆ. ಬರಬೇಕಿದ್ರೆ ಆ ಒಂದು ಆಶ್ಚರ್ಯವಾದ ಘಟನೆ ನೆರವೇರುತ್ತೆ. ಅಲ್ಲಿ ಒಂದೇ ಹಣ್ಣಿರುತ್ತೆ. ಈ ರೀತಿಯಲ್ಲಿ 16 ಬಾರಿ ಹತ್ತುತ್ತಾನೆ. ಎಷ್ಟು ಬಾರಿ ಹತ್ತಿದರೂ ಕೂಡ ಅಲ್ಲಿ ಇವನಿಗೆ ಸಿಗೋದು ಒಂದೇ ಹಣ್ಣು. ಈ ರೀತಿಯಲ್ಲಿ ಆ ಗಣಪತಿಗೆ ಪಾದಸ್ಪರ್ಶವನ್ನು ಮಾಡಿದ್ದರಿಂದ ಕುಪಿತಗೊಂಡಂತಹ ಮಹಾಗಣಪತಿ ಶಾಪವನ್ನು ನೀಡುತ್ತಾನೆ. 16 ಬಾರಿ ನನ್ನ ಉದರದ ಮೇಲೆ ನಿನ್ನ ಪಾದವನ್ನು ಇಟ್ಟಿದ್ದರಿಂದ ನಿನಗೆ ಹುಟ್ಟುವಂತಹ ಮಗು 16ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದುತ್ತಾನೆ ಎಂಬಂತಹ ಘೋರವಾದ ಶಾಪವನ್ನು ಕೊಡ್ತಾನೆ ಮಹಾಗಣಪತಿ. ಆ ರೀತಿಯಲ್ಲಿ ಶಾಪಗ್ರಸ್ತನಾಗಿ ಇರುವ ಒಂದು ಹಣ್ಣನ್ನು ತೆಗೆದುಕೊಂಡು ಮನೆಗೆ ಬಂದು ತನ್ನ ಸತಿಗೆ ನೀಡುತ್ತಾನೆ. ಅದನ್ನು ಭಕ್ಷಿಸಿದಂತಹ ಆತನ ಧರ್ಮಪತ್ನಿಯು ಕಾಲಾನಂತರದಲ್ಲಿ ಪತಿಯೊಂದಿಗೆ ಯುಕ್ತಳಾಗಿ ಗರ್ಭವನ್ನು ಧರಿಸ್ತಾಳೆ. 9 ಮಾಸ ತುಂಬಿದ ನಂತರದಲ್ಲಿ ಸುಂದರವಾದಂತಹ ಆ ಪರಶಿವನನ್ನು ಹೋಲುವಂತಹ ಒಂದು ಗಂಡು ಮಗು ಜನಿಸ್ತಾನೆ. 11ನೆಯ ದಿವಸಕ್ಕೆ ನಾಮಕರಣವನ್ನು ಮಾಡಬೇಕು. ಇವನನ್ನು ನೋಡಿದರೆ ಪರಶಿವನಂತೆ ಇದ್ದಾನೆ, ಪರಶಿವನ ಅನುಗ್ರಹದಿಂದ ಹುಟ್ಟಿದಂತಹ ಮಗ ಇವನು. ಆದ್ದರಿಂದ ಇವನಿಗೆ ಶಿವ ಎಂಬಂತಹ ನಾಮಕರಣವನ್ನು ಮಾಡಬೇಕು ಅಂತ ನಿರ್ಧರಿಸಿ ಶಿವ ಎಂಬ ಹೆಸರನ್ನಿಡುತ್ತಾರೆ. 3ನೆಯ ವರ್ಷಕ್ಕೆ ಚೌಲ ಸಂಸ್ಕಾರವಾಗತ್ತೆ. ಗರ್ಭದಿಂದ 8ನೆಯ ವರ್ಷಕ್ಕೆ ಉಪನಯನ ಸಂಸ್ಕಾರವಾಗತ್ತೆ. ವಿದ್ಯಾಭ್ಯಾಸ ಮಾಡ್ತಾನೆ. ಒಳ್ಳೆಯ ವಿದ್ಯೆಯನ್ನು, ವೇದವನ್ನು ತಿಳ್ಕೊಳ್ತಾನೆ. ಮಗನಿಗೆ ವಿವಾಹ ಸಮಯ ಬರ್ತಾ ಇದೆ. ಇನ್ನೇನು ಮಗನಿಗೆ ವಿವಾಹವನ್ನು ಮಾಡಬೇಕು ಅಂತ ತಾಯಿ ಧರ್ಮಪಾಲನಲ್ಲಿ ಕೇಳ್ಕೊಳ್ತಾಳೆ. ಆಗ ಧರ್ಮಪಾಲ ಹೇಳ್ತಾನೆ, ವಿವಾಹಕ್ಕೂ ಮೊದಲು ನಮ್ಮ ಸಂಪ್ರದಾಯದಲ್ಲಿ ಕಾಶಿಯಾತ್ರೆಯನ್ನು ಮಾಡಬೇಕು. ಅದಕ್ಕಾಗಿ ಇವನು ಮೊದಲು ಕಾಶಿಯಾತ್ರೆಯನ್ನು ಮಾಡಿ ಹಿಂದಿರುಗಿ ಬಂದ ಮೇಲೆ ಇವನ ವಿವಾಹವನ್ನು ಮಾಡೋಣ ಅಂತ ಹೇಳಿ ಕಾಶಿಯಾತ್ರೆಗೆ ತನ್ನ ಭಾಮೈದನನ್ನು ಕರೆದು ಅವನೊಂದಿಗೆ ವಿಪುಲವಾದ ದ್ರವ್ಯಗಳನ್ನು, ಹಣವನ್ನೆಲ್ಲ ಕೊಟ್ಟು ಇವರಿಬ್ಬರನ್ನು, ಮಗನನ್ನು ಅವನ ಮಾವನೊಂದಿಗೆ ಸೇರಿಸಿ ಕಾಶಿಯಾತ್ರೆಗೆ ಬೀಳ್ಕೊಡ್ತಾರೆ. ಕಾಶಿಯಾತ್ರೆಯನ್ನು ಮಾಡ್ತಾ ಅನೇಕ ವಿಧವಾದಂತಹ ಧರ್ಮ ಕ್ಷೇತ್ರಗಳನ್ನು ಸಂದರ್ಶಿಸಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಪ್ರತಿಷ್ಠಾನಗರ ಎಂಬಂತಹ ಒಂದು ಪ್ರದೇಶಕ್ಕೆ ಇವರಿಬ್ಬರು ಬರ್ತಾರೆ. ಅಲ್ಲೊಂದು ಆಶ್ಚರ್ಯವಾದಂತಹ ಘಟನೆಯನ್ನು ಈ ಶಿವನ ಮಾವ, ಸೋದರ ಮಾವ ನೋಡ್ತಾನೆ. ಆಶ್ಚರ್ಯವಾದ ಘಟನೆ ಏನೆಂದರೆ, ಅಲ್ಲಿ ಒಂದು ಸಣ್ಣ ಉದ್ಯಾನವಿತ್ತು. ಆ ಉದ್ಯಾನದಲ್ಲಿ ಅನೇಕ ಬಾಲಕಿಯರು ಆಟವನ್ನು ಆಡ್ತಾ ಇದ್ದರು. ಅದರಲ್ಲಿ ಒಬ್ಬಳು ಅತ್ಯಂತ ಸುಹೃದ್ರೂಪಿಯಾದಂತಹ, ಒಳ್ಳೆಯ ಸ್ವಭಾವವನ್ನು ಹೊಂದಿರುವಂತಹ ಸುಶೀಲೆ, ಹೆಸರಿಗೆ ತಕ್ಕಂತಹ ಸ್ವಭಾವವನ್ನು ಹೊಂದಿದಂತಹ ಬಾಲಕಿ ಆಟವನ್ನು ಆಡ್ತಾ ಇರ್ತಾಳೆ. ಅವರವರು ಆಟ ಆಡ್ತಾ ಇದ್ದಾರೆ. ಏನೋ ಕೋಪ ಬಂದಿದೆ. ಅವಳ ಗೆಳತಿ ಇವಳಿಗೆ ಅವಾಚ್ಯವಾದ ಶಬ್ದಗಳಿಂದ ಬೈತಾ ಇದ್ದಾಳೆ. ನಿನಗೆ ಒಳ್ಳೆಯದಾಗೋದಿಲ್ಲ, ನಿನಗೆ ಮಂಗಲ ಉಂಟಾಗೋದಿಲ್ಲ, ನಿನಗೆ ವೈಧವ್ಯ ಬರುತ್ತೆ ಅಂತೆಲ್ಲ ಬೇರೆ ಬೇರೆ ಶಬ್ದದಿಂದ ಸಿಟ್ಟಿನಿಂದ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಇವರಿಬ್ಬರು ನೋಡ್ತಾರೆ. ಆಗ ಸುಶೀಲ ಒಂದು ಮಾತನ್ನು ಹೇಳ್ತಾಳೆ. ಏನೆಂದರೆ, ನೀನು ನನಗೆ ಏನು ಬೇಕಿದ್ರೂ ಬೈ, ಆದರೆ ನನಗೆ ಖಂಡಿತವಾಗಿ ವೈಧವ್ಯ ಉಂಟಾಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದರೆ, ನನ್ನ ತಾಯಿ ಮಂಗಳಗೌರಿ ವ್ರತವನ್ನು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡ್ತಾ ಇದ್ದಾಳೆ. ಆ ಮಂಗಳಗೌರಿ ವ್ರತದ ಪ್ರಭಾವದಿಂದ ಅವಳ ಹೆಣ್ಣು ಮಕ್ಕಳಿಗೆ ಯಾವತ್ತೂ ವೈಧವ್ಯ ಬರೋದಿಲ್ಲ ಎಂಬುದು ನನ್ನ ತಾಯಿ ನನಗೆ ಆಗಾಗ ಹೇಳ್ತಾ ಇರ್ತಾಳೆ. ಆ ವ್ರತದ ಮಹಿಮೆ ಹಾಗಿದೆ. ಆ ವ್ರತವನ್ನು ಮಾಡಿದವರಿಗೆ ಮಾತ್ರವಲ್ಲ, ಆ
ಆ ವ್ರತ ಮಾಡುವಂತಹ ಸ್ಥಳದಲ್ಲಿ ಯಾರೆಲ್ಲ ಹೋಗಿ ನಮಸ್ಕಾರವನ್ನು ಮಾಡುತ್ತಾರೋ ಅವರಿಗೂ ಕೂಡ ಅಂತಹ ಮಂಗಳ ಉಂಟಾಗತ್ತೆ. ಅಂತಹ ಮಂಗಳಗೌರಿ ವ್ರತವನ್ನು ಮಾಡುವಂತಹ ತಾಯಿಯ ಮಗಳಾದ ನನಗೆ ಹೇಗೆ ವೈಧವ್ಯ ಬರುತ್ತೆ, ಹೇಗೆ ಅಮಂಗಲ ಉಂಟಾಗತ್ತೆ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ. ಆ ಮಾತನ್ನು ಕೇಳಿದಾಗ ಈ ಸುಶೀಲೆ ಮತ್ತು ಇವರ ಗಲಾಟೆಯನ್ನು ಈ ಮಾವ ಕೇಳಿಸ್ಕೊಳ್ತಾ ಇರ್ತಾನೆ. ಅವನು ಅಂದ್ಕೊಳ್ತಾನೆ, ಓಹೋ ಇದೇ ಸರಿಯಾದಂತಹ ಸಮಯ. ಏಕೆಂದರೆ ಇವನಿಗೆ ಗೊತ್ತಿರುತ್ತೆ, ಸೋದರ ಮಾವನಿಗೆ, ತನ್ನ ಶಿವನಿಗೆ ಕೇವಲ 16 ವರ್ಷ ವಯಸ್ಸು ಮಾತ್ರ ಇದೆ. ಅವನು ಖಂಡಿತವಾಗಿ ಮರಣವನ್ನು ಹೊಂದುತ್ತಾನೆ. ಆ ಗಣಪತಿಯ ಶಾಪ ಹಾಗೂ ಅಲ್ಪಾಯುಷ್ಯವಿದೆ. ಇವನು ದೀರ್ಘಾಯುವಾಗಬೇಕು ಅಂದರೆ ಏನು ಮಾಡಬೇಕು? ಈ ಸುಶೀಲೆಯೊಂದಿಗೆ ಮದುವೆಯನ್ನು ಮಾಡಬೇಕು. ಸುಶೀಲೆ ದೀರ್ಘ ಸೌಮಂಗಲ್ಯ ಆಗುವುದರೊಂದಿಗೆ ಶಿವನ ಆಯುಷ್ಯ ಅಭಿವೃದ್ಧಿಯಾಗತ್ತೆ. ಆದ್ದರಿಂದ ಮದುವೆಯನ್ನು ಮಾಡುವುದಿದ್ದರೆ ಈ ಸುಶೀಲೆಯೊಂದಿಗೆ ಮದುವೆ ಮಾಡಬೇಕು. ಅದಕ್ಕಾಗಿ ಸಮಯವನ್ನು ಕಾಯಬೇಕು. ನೋಡೋಣ, ಆ ಸುಶೀಲೆಯನ್ನು ಹಿಂಬಾಲಿಸೋಣ ಅಂತ ಇಬ್ಬರು ಸುಶೀಲೆಯನ್ನು ಹಿಂಬಾಲಿಸ್ತಾ ಅವರ ಮನೆಯ ಸಮೀಪಕ್ಕೆ ಬರ್ತಾರೆ. ಆ ಸುಶೀಲೆಯ ತಂದೆಯ ಹೆಸರು ಹರಿ ಎಂಬುದಾಗಿ. ಆ ಹರಿಯಾದರೋ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಾ ಕೈಂಕರ್ಯಗಳನ್ನು ಮಾಡುತ್ತಾ ತನ್ನ ಜೀವನವನ್ನು ನಡೆಸ್ತಾ ಇರ್ತಾನೆ. ಆ ಹರಿಯ ಮನೆಯ ಸಮೀಪದಲ್ಲಿ ಪಾರ್ವತೀ ಸಹಿತವಾದಂತಹ ಪರಮೇಶ್ವರನ ಮಂದಿರವಿರುತ್ತೆ. ಆ ಮಂದಿರದ ಸಮೀಪವೇ ಆಗಂತುಕರಾಗಿ ಬಂದಂತಹ ಶಿವ ಮತ್ತು ಅವನ ಸೋದರ ಮಾವ ಇಬ್ಬರು ಅಲ್ಲೇ ಉಳ್ಕೊಳ್ತಾರೆ. ಸರಿಯಾದ ಸಮಯವನ್ನು ನೋಡಿ ಈ ಶಿವನಿಗೆ ಸುಶೀಲೆಯೊಂದಿಗೆ ಮದುವೆಯನ್ನು ಮಾಡಬೇಕು ಅಂತ ಸಮಯಕ್ಕಾಗಿ ಕಾಯ್ತಾ ಅಲ್ಲೇ ಕಾಲ ಕಳೀತಾರೆ. ಪ್ರತಿನಿತ್ಯ ಶಿವಮಂದಿರದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾನೆ ಹರಿ. ನನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೆ ಮದುವೆ ಮಾಡುವಂಥದ್ದು ತಂದೆಯಾದ ನನ್ನ ಕರ್ತವ್ಯ. ಆದ್ದರಿಂದ ಮಗಳಿಗೆ ಅನುರೂಪನಾದಂತಹ ವರನನ್ನು ಪರಶಿವನಾದ ನೀನೇ ಹುಡುಕಿಕೊಡಬೇಕು. ನಿನ್ನ ಅನುಗ್ರಹವಿಲ್ಲದೆ ನಾವು ಯಾವ ಕೆಲಸವನ್ನು ಇಲ್ಲಿಯವರೆಗೆ ಮಾಡಿಲ್ಲ. ಆದ್ದರಿಂದ ನೀನೇ ಅದಕ್ಕೆ ಅನುಗ್ರಹವನ್ನು ಮಾಡಬೇಕು, ನೀನೇ ವರನನ್ನು ನನಗೆ ಅನುಗ್ರಹಿಸಬೇಕು ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಹಾಗೆ ಒಂದು ದಿವಸ ಜೋರಾಗಿ ಪ್ರಾರ್ಥನೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದೇ ಸರಿಯಾದ ಸಮಯ ಅಂತ ತಿಳಿದಂತಹ ಆ ಶಿವನ ಮಾವ ಪರಶಿವನ ವಿಗ್ರಹದ ಹಿಂದುಗಡೆ ನಿಂತುಕೊಂಡು ಒಂದು ಮಾತನ್ನು ಹೇಳ್ತಾನೆ. ಏನೆಂದರೆ, ಈ ಊರಿಗೆ ಆಗಂತುಕರಾಗಿ ಇಬ್ಬರು ಬಂದಿದ್ದಾರೆ. ಅದರಲ್ಲಿ ಒಬ್ಬನ ಹೆಸರು ಶಿವ ಎಂಬುದಾಗಿ. ಆ ಶಿವ ಎಂಬಂತಹ ವರನಿಗೆ ನಿನ್ನ ಪುತ್ರಿಯಾದಂತಹ ಸುಶೀಲೆಯನ್ನು ಕೊಟ್ಟು ಲಗ್ನವನ್ನು ಮಾಡಿದರೆ ನಿನ್ನ ಮಗಳ ಭವಿಷ್ಯ ಒಳ್ಳೆಯದಾಗತ್ತೆ. ಅವನೇ, ಆ ಶಿವನೇ ನಿನ್ನ ಸುಶೀಲೆಗೆ ಯೋಗ್ಯನಾದಂತಹ ವರ ಎಂಬ ಮಾತನ್ನು ಈ ಸೋದರ ಮಾವ ವಿಗ್ರಹದ ಹಿಂಬದಿಯಿಂದ ಮಾತನ್ನು ಹೇಳ್ತಾನೆ. ಆ ಮಾತನ್ನು ಕೇಳಿದಾಗ ಓಹೋ ಇದು ಪರಶಿವನ ವಾಣಿ, ಹಾಗೇ ಮಾಡಬೇಕು ಅಂತ ದೇವರಿಗೆ ನಮಸ್ಕಾರವನ್ನು ಮಾಡಿ ಮನೆಗೆ ಬರ್ತಾನೆ. ನಡೆದ ವಿಚಾರವನ್ನು ತನ್ನ ಪತ್ನಿಯಲ್ಲಿ ಅರಹುತ್ತಾನೆ. ಅತ್ಯಂತ ಕುಶಲನಾದಂತಹ ಶಿವನ ಸೋದರ ಮಾವನಾದರೋ ಮಾರನೆಯ ದಿವಸ ಬೆಳಗ್ಗೆ ಎದ್ದು ಈ ಹರಿಯ ಮನೆಯ ಎದುರುಗಡೆ ಬಂದು ಶಿವನನ್ನು ಕರೆದುಕೊಂಡು ಹೋಗಿ, ನಾನು ಕನ್ಯಾರ್ಥಿಯಾಗಿ ಈ ಒಂದು ಪ್ರದೇಶಕ್ಕೆ ಬಂದಿದ್ದೇನೆ, ಇವನ ಹೆಸರು ಶಿವ ಎಂಬುದಾಗಿ ತನ್ನ ಪರಿಚಯವನ್ನು ಹೇಳ್ಕೊಳ್ತಾನೆ. ಓಹೋ ಇವನೇ ಶಿವ, ಈ ಶಿವನನ್ನೇ ಆ ಪರಶಿವ ನನಗೆ ಅನುಗ್ರಹಿಸಿದ್ದಾನೆ, ಇವನೇ ತನ್ನ ಮಗಳಾದ ಸುಶೀಲೆಗೆ ಅನುರೂಪನಾದ ವರ ಅಂತ ನಿಶ್ಚಯಿಸಿ ಒಳ್ಳೆಯ ಲಗ್ನವನ್ನು ನೋಡಿ ಆ ಒಳ್ಳೆಯ ಲಗ್ನದಲ್ಲಿ ತನ್ನ ಮಗಳಾದಂತಹ ಸುಶೀಲೆಯನ್ನು ಶಿವನೊಂದಿಗೆ ಹರಿಯು ಮದುವೆಯನ್ನು ಮಾಡಿಕೊಡ್ತಾನೆ. ಮದುವೆ ಕಾರ್ಯ ನೆರವೇರುತ್ತೆ. ಮದುವೆಯ ರಾತ್ರಿ ಶಿವನು ತನ್ನ ಪತ್ನಿಯಾದ ಸುಶೀಲೆಯೊಂದಿಗೆ ಅಂತ ಮಲಗಿರ್ತಾನೆ. ಆ ಸಂದರ್ಭದಲ್ಲಿ ಸುಶೀಲೆಗೆ ಒಂದು ಕನಸಾಗತ್ತೆ. ಆ ಕನಸಿನಲ್ಲಿ ಮಂಗಳಗೌರಿಯು ಪ್ರತ್ಯಕ್ಷಳಾಗಿ, ಹೇ ಸುಶೀಲೆ, ನಿನ್ನ ಪತಿಯನ್ನು ಒಂದು ದೊಡ್ಡ ಘಟಸರ್ಪವು ಬಂದು ಕಡಿಯಲಿದೆ, ನೀನೇನು ಭಯಪಡುವಂತಹ ಅಗತ್ಯತೆ ಇಲ್ಲ. ಆ ಘಟಸರ್ಪಕ್ಕೆ ಒಂದು ಬಟ್ಟಲಲ್ಲಿ ಹಾಲನ್ನಿಟ್ಟು ಅದರ ಪಕ್ಕದಲ್ಲಿ
ಒಂದು ದೊಡ್ಡದಾದ ಗಡಿಗೆಯನ್ನು ಇಡಬೇಕು. ಹಾಲನ್ನು ಕುಡಿದ ಬಳಿಕ ಆ ಘಟಸರ್ಪವು ಗಡಿಗೆಯನ್ನು ಸೇರುತ್ತೆ. ಆಗ ಆ ಗಡಿಗೆಯ ಬಾಯನ್ನು ನಿನ್ನ ಕುಪ್ಪಸದಿಂದ ಬಂಧಿಸಿಡು. ನಂತರ ನೀನು ಮಲಗು. ಮಾರನೇ ದಿವಸ ನಿನ್ನ ತಾಯಿಗೆ ಬಾಗೀನವನ್ನು ಕೊಟ್ಟು ನಮಸ್ಕರಿಸು. ನಿನ್ನ ಪತಿಗೆ ಬಂದ ಆಪತ್ತು ಕಳೆದು ಹೋಗತ್ತೆ ಎಂಬಂತಹ ಕನಸನ್ನು ತಾಯಿ ಮಂಗಳಗೌರಿ ಸುಶೀಲೆಗೆ ಹೇಳ್ತಾಳೆ. ಆ ರೀತಿಯ ಕನಸನ್ನು ಕಂಡಂತಹ ಸುಶೀಲೆ ತಟ್ಟನೆ ಹೇಳ್ತಾಳೆ. ಎದ್ದು ನೋಡ್ತಾಳೆ. ಒಂದು ಘಟಸರ್ಪ ಬುಸುಗುಟ್ಟುತ್ತಾ ಈ ಶಿವನ ಹತ್ತಿರವೇ ಬರುವುದನ್ನು ನೋಡ್ತಾಳೆ. ಅವಳು ಹೆದರೋದಿಲ್ಲ. ತಾಯಿ ಹೇಳಿದಂತೆ ಒಂದು ಬಟ್ಟಲಿನಲ್ಲಿ ಹಾಲನ್ನು ಇಡ್ತಾಳೆ. ಪಕ್ಕದಲ್ಲೇ ಒಂದು ಗಡಿಗೆಯನ್ನು ಇಡ್ತಾಳೆ. ಹಾಲನ್ನು ಕುಡಿದ ನಂತರ ಆ ಘಟಸರ್ಪ ಆ ಗಡಿಗೆಯನ್ನು ಸೇರಿಕೊಳ್ಳುತ್ತೆ. ತನ್ನ ಕುಪ್ಪಸದಿಂದ ಅದನ್ನು ಬಂಧಿಸ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಎಚ್ಚೆತ್ತಂತಹ ಶಿವ ಕೇಳ್ತಾನೆ, ಹೇ ಸುಶೀಲೆ, ನನಗೆ ತುಂಬ ಹಸಿವಾಗ್ತಾ ಇದೆ, ಏನಾದರೂ ತಿನ್ನಲಿಕ್ಕೆ ಕೊಡು ಅಂತ ಕೇಳ್ಕೊಳ್ತಾಳೆ. ಆಗ ಆ ಸುಶೀಲೆ, ಆಗಲಿ, ನಿನಗೆ ತಿನ್ನಲಿಕ್ಕೆ ಅನುಕೂಲವನ್ನು ಮಾಡಿಕೊಡ್ತೇನೆ ಅಂತ ಲಡ್ಡು ಇತ್ಯಾದಿ ಖಾದ್ಯ ಪದಾರ್ಥಗಳನ್ನು ಒಂದು ಬಟ್ಟಲಲ್ಲಿಟ್ಟು ಇವನ ಮುಂದಿಡ್ತಾಳೆ. ಅದನ್ನೆಲ್ಲ ಸ್ವೀಕರಿಸಿ ಈ ಶಿವ ತನ್ನ ಕೈಗೆ ಒಂದು ಮುದ್ರಾ ಉಂಗುರವನ್ನು, ಅಂದರೆ ಅವನನ್ನು ಗುರುತಿಸುವಂತಹ ಒಂದು ಉಂಗುರವನ್ನು ಆ ತಟ್ಟಿಯಲ್ಲಿಟ್ಟು ಅಲ್ಲೇ ಮಲಗ್ತಾನೆ. ಇಬ್ಬರು ಗಾಢವಾದ ನಿದ್ದೆ ಮಾಡುತ್ತಾರೆ. ಶಿವನಿಗೆ ಯೋಚನೆ ಬರುತ್ತೆ, ನಾವು ಬಂದಿರೋ ಉದ್ದೇಶವೇನು? ಕಾಶಿ ಯಾತ್ರೆ. ಇನ್ನೂ ಕಾಶಿ ಯಾತ್ರೆ ಪೂರ್ಣಗೊಂಡಿಲ್ಲ. ಈಗಲೇ ನನ್ನ ವಿವಾಹವಾಗಿದೆ. ನಾನು ಕಾಶಿ ಯಾತ್ರೆಯನ್ನು ಪೂರೈಸಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಯೋಚಿಸಿ ಆ ನಡುರಾತ್ರಿಯೇ ಎದ್ದು ಮನೆಯಿಂದ ಹೊರಗೆ ಬರ್ತಾನೆ. ಮಾವನೊಂದಿಗೆ ಸೇರಿಕೊಂಡು ಕಾಶಿ ಯಾತ್ರೆಗೆ ಹೊರಟು ಹೋಗಿಬಿಡ್ತಾನೆ. ಬೆಳಗಾಗತ್ತೆ. ಸುಶೀಲೆ ನೋಡ್ತಾಳೆ, ರಾತ್ರಿ ಪಕ್ಕದಲ್ಲಿ ಮಲಗಿದಂತಹ ತನ್ನ ಪತಿಯಾದ ಶಿವ ಕಾಣ್ತಾ ಇಲ್ಲ. ಏನು ಮಾಡೋದು? ಯೋಚನೆ ಮಾಡ್ತಾಳೆ. ದುಃಖಕ್ಕೊಳಗಾಗ್ತಾಳೆ. ತನ್ನ ಮುಖವನ್ನು ತನ್ನ ತಂದೆ ತಾಯಿಗೆ ಹೇಗೆ ತೋರಿಸೋದು? ಪತಿ ಇಲ್ಲದಂತಹ ನಾನು ಹೇಗೆ ನನ್ನ ಮುಖವನ್ನು ತೋರಿಸೋದು ಅಂತ ಯೋಚನೆ ಮಾಡ್ತಾ ತನ್ನ ತಾಯಿಯಲ್ಲಿ ಬರ್ತಾಳೆ. ನಡೆದ ವಿಚಾರವನ್ನು ಹೇಳ್ತಾಳೆ. ಎಲ್ಲರೂ ದುಃಖಕ್ಕೊಳಗಾಗ್ತಾರೆ. ನಿನ್ನೆ ದಿವಸ ಮದುವೆಯಾಗಿ ಈ ದಿವಸ ಪತಿ ಇಲ್ಲ, ಏನು ಮಾಡೋದು ಅಂತ ಗೋಳಾಡುತ್ತಾರೆ. ಆ ಪರಶಿವನ ಮಂದಿರಕ್ಕೆ ಹೋಗಿ ಇವನು ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಗ ಪರಶಿವ ಲೀಲಾರೂಪನಾಗಿ ಆ ವರ್ಣವೇಷವನ್ನು ಮಾಡಿಕೊಂಡು ಇವನ ಮನೆಯ ಎದುರುಗಡೆಗೆ ಬರ್ತಾನೆ. ಆಗ ಉಳಿದವರೆಲ್ಲ ಹೇಳ್ತಾರೆ, ಎಲ್ಲೂ ಹೋಗಿಲ್ಲ ಈ ಶಿವ, ವರ ಇಲ್ಲೇ ಇದ್ದಾನೆ ನೋಡಿ ಅಂತ ಹೇಳ್ತಾಳೆ. ಆ ವರನನ್ನು ನಾವು ಹುಡ್ಕೊಂಡು ಬಂದ್ವಿ ಅಂತ ಸುಶೀಲೆಗೆ ಬಂದು ತೋರಿಸಿದರೆ ಸುಶೀಲೆ ಹೇಳ್ತಾಳೆ, ನಾನು ಮದುವೆಯಾದಂತಹ ವರ ಇವನಲ್ಲ, ಅವನಂತೆ ಇವನಿದ್ದಾನೆ, ಆದ್ದರಿಂದ ಇವನೊಂದಿಗೆ ನಾನು ಇರೋದಿಲ್ಲ, ಇವನು ನನ್ನ ಪತಿ ಅಲ್ಲ ಅಂತ ಹೇಳ್ತಾಳೆ. ಆ ಮಾತು ಕೇಳಿದಾಗ ಎಲ್ಲರೂ ಆಶ್ಚರ್ಯಕ್ಕೊಳಗಾಗ್ತಾರೆ. ಪರಶಿವನು ಕೂಡ ಅಲ್ಲೇ ಅಂತರ್ಧಾನನಾಗಿಬಿಡ್ತಾನೆ. ತಂದೆ ತಾಯಿಗಳು ಚಿಂತಾಕ್ರಾಂತಕ್ಕೊಳಗಾಗ್ತಾರೆ. ತನ್ನ ಮಗಳಿಗೆ ಹೇಗೆ ಮುಂದಿನ ಜೀವನವನ್ನು ಮಾಡೋದು, ನಿಜವಾದಂತಹ ಶಿವನನ್ನು ಹುಡುಕೋದು ಹೇಗೆ ಅಂತ ಚಿಂತೆಯಲ್ಲಿ ಒಳಗಾಗಿ ಒಂದು ಉಪಾಯವನ್ನು ಮಾಡುತ್ತಾರೆ. ಈ ಊರಿನಲ್ಲಿ ಯಾರು ಆಗಂತುಕರಾಗಿ ಬರ್ತಾರೋ ಅವರಿಗೆ ಅನ್ನದಾನವನ್ನು ಮಾಡಬೇಕು. ಪ್ರತಿನಿತ್ಯ ಅನ್ನದಾನವನ್ನು ಮಾಡುವುದರಿಂದ ವಿಶೇಷವಾದ ಪುಣ್ಯವೂ ಉಂಟಾಗತ್ತೆ. ಹಾಗೆ ಆಗಂತುಕರಾದಂತಹ ಎಲ್ಲರನ್ನೂ ನಾವು ವಿಚಾರಿಸಿದಾಗ ತನ್ನ ಅಳಿಯನ ಶಿವನ ಪತ್ತೆಯಾಗತ್ತೆ ಅಂತ ಯೋಚನೆ ಮಾಡಿ ಪ್ರತಿನಿತ್ಯ ಅನ್ನದಾನವನ್ನು ಮಾಡ್ತಾ ಇರ್ತಾರೆ. ಇತ್ತ ಕಡೆ ಶಿವ ಕಾಶಿ ಕ್ಷೇತ್ರಕ್ಕೆ ಹೋಗಿ ಗಂಗಾ ಸ್ನಾನಾದಿಗಳನ್ನು ಮಾಡಿ ಪರಶಿವನನ್ನು ಸಂದರ್ಶಿಸಿ ಎಲ್ಲ ದೇವತೆಗಳಲ್ಲೂ ಋಷಿ ಮುನಿಗಳಲ್ಲೂ ಬ್ರಾಹ್ಮಣರಲ್ಲೂ ದಾನಮಾನಾದಿಗಳನ್ನು ಮಾಡಿ ಅವರಿಂದ ದೀರ್ಘ ಆಯುಷ್ಯನಾಗು ಎಂಬಂತಹ ಆಶೀರ್ವಾದವನ್ನು ಪಡೆಯುತ್ತಾನೆ. ಒಂದು ದಿವಸ ಶಿವ ರಾತ್ರಿ ಮಲಗಿರುವಾಗ ಅವನಿಗೆ ಅತ್ಯಂತ ಕೆಟ್ಟದ್ದಾದ ಒಂದು ಕನಸು ಬೀಳುತ್ತೆ. ಕನಸಿನಲ್ಲಿ ಯಮದೂತರು ಅವನನ್ನು ಎಳೆದು ಅವನ ಪ್ರಾಣವನ್ನು ಹಿಂಡಿದಂತಹ ಅನುಭವವಾಗತ್ತೆ. ತಟ್ಟನೆ ಎಚ್ಚರಾಗತ್ತೆ. ಈ ವಿಚಾರವನ್ನು ತನ್ನ ಸೋದರ ಮಾವನಿಗೆ ಹೇಳ್ತಾನೆ. ಆಗ ಸೋದರ ಮಾವ ಅಂದ್ಕೊಳ್ತಾನೆ, ಓಹೋ, ಈಗ ಇವನಿಗೆ 16 ವಯಸ್ಸು ಪ್ರಾಪ್ತವಾಗಿದೆ, ಆದರೆ ಮರಣವಾಗಬೇಕಿತ್ತು,
ಆ ಮಂಗಳಗೌರಿಯ ವ್ರತದ ಮಹಿಮೆಯಿಂದ, ಆ ಮಂಗಳಗೌರಿ ವ್ರತದ ಪ್ರಭಾವದಿಂದ ಇವನಿಗೆ ಆ ಪರಶಿವನು ಅನುಗ್ರಹವನ್ನು ಮಾಡಿದ್ದಾನೆ, ಆಯುಷ್ಯವನ್ನು ಅನುಗ್ರಹಿಸಿದ್ದಾನೆ. ಇನ್ನೇನು ಚಿಂತೆ ಮಾಡೋದು ಬೇಡ, ಊರಿಗೆ ಹೋಗೋಣ ಅಂತ ಪ್ರಯಾಣವನ್ನು ಮುಂದುವರಿಸ್ತಾನೆ. ಮತ್ತೆ ಆ ಪ್ರತಿಷ್ಠಾ ನಗರಕ್ಕೆ ಬರ್ತಾನೆ. ಈ ನಗರಕ್ಕೆ ಹೊಸಬರು ಯಾರೇ ಬಂದರೂ ಕೂಡ ಅವರಿಗೆ ಅನ್ನದಾನ ಮಾಡೋದು ಈ ಹರಿಗೆ ಕರ್ತವ್ಯ. ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ, ಪಾದವನ್ನು ತೊಳೆಯುತ್ತಾರೆ. ಪಾದ ತೊಳೆಯುವಂಥ ಸಂದರ್ಭದಲ್ಲಿ ಸುಶೀಲೆ ಹೇಳ್ತಾಳೆ, ಓ ಇವನೇ ನನ್ನ ಪತಿ, ಇವನೇ ಶಿವ ಎಂಬುದಾಗಿ ಅವಳು ಅವನನ್ನು ಗುರುತಿಸ್ತಾಳೆ. ಆಗ ಶಿವನೊಂದಿಗೆ ಪುನಃ ಅವನಿಗೆ ವಿಶೇಷವಾದಂತಹ ಯಾವ ಉಡುಗೊರಾದಿಗಳನ್ನು ಕೊಡ್ತಾರೆ. ನೀವಿನ್ನು ನಿಮ್ಮ ಊರಿಗೆ ಹೋಗಬಹುದು ಎಂಬುದಾಗಿ ಊರಿಗೆ ಹೋಗುವಂಥ ಎಲ್ಲ ಅನುಕೂಲವನ್ನು ಆ ಹರಿ ಮಾಡಿಕೊಡ್ತಾನೆ. ಸಂತೋಷಗೊಳ್ತಾರೆ ಎಲ್ಲರೂ. ಆ ಪರಮೇಶ್ವರನ ಅನುಗ್ರಹದಿಂದ, ಮಂಗಳಗೌರಿ ವ್ರತದ ಪ್ರಭಾವದಿಂದ ಅವನಿಗೆ ಯಾವ ಕಂಟಕ ಇತ್ತೋ, ಯಾವ ತೊಂದರೆ ಇತ್ತೋ ಆ ಎಲ್ಲ ತೊಂದರೆಯೂ ಪರಿಹಾರವಾಗಿ ಆ ಶಿವನು ಇವರಿಗೆ ಮಂಗಳವನ್ನು ಉಂಟು ಮಾಡಿದ, ಮಂಗಳಗೌರಿ ಇವನಿಗೆ ಅನುಗ್ರಹವನ್ನು ಮಾಡಿದಳು ಎಂಬುದಾಗಿ ಎಲ್ಲರಲ್ಲೂ ಕೂಡ ತನ್ನ ಅಳಿಯನಿಗೆ ಬಂದಂತಹ ಗಂಡಾಂತರವನ್ನು, ಅದರ ಪರಿಹಾರವನ್ನು ಹೇಳ್ತಾರೆ. ಸಂತೋಷಗೊಂಡಂತಹ ಅವರು ಮುಂದೆ ಪ್ರಯಾಣವನ್ನು ಮುಂದುವರಿಸ್ತಾರೆ. ಇತ್ತ ಕಲೆ ಧರ್ಮಪಾಲ ತನ್ನ ಮಗ ಇನ್ನೂ ಏಕೆ ಬರಲಿಲ್ಲ ಅಂತ ಕಾಯ್ತಾ ಇರ್ತಾನೆ. ಆಗ ಈ ಶಿವ ಸುಶೀಲೆಯೊಂದಿಗೆ ಬಂದು ಅವಳಿಂದ ಆ ವ್ರತದ ಪ್ರಭಾವದಿಂದ ಯಾವೆಲ್ಲ ಕಷ್ಟವನ್ನು ಕಳ್ಕೊಂಡ ಎಂಬಂತಹ ವಿಚಾರವನ್ನು ತಿಳಿದು ಅತ್ಯಂತ ಸಂತೋಷಕ್ಕೆ ಒಳಗಾಗ್ತಾನೆ. ಆ ಸುಶೀಲೆಯಿಂದ ಆ ವ್ರತದ ಮಹಾತ್ಮೆಯನ್ನು ಇವನೂ ತಿಳ್ಕೊಂಡು ಅವಳ ಕೈಯಿಂದ ತನ್ನ ಮನೆಯಲ್ಲಿ ಆ ಮಂಗಳಗೌರಿ ವ್ರತವನ್ನು ಮಾಡಿಸ್ತಾನೆ. ಅಂದರೆ ಆ ಮಂಗಳಗೌರಿ ವ್ರತದ ಪ್ರಭಾವದಿಂದ ಶಿವನಿಗೆ ಯಾವ ಅಲ್ಪ ಆಯುಷ್ಯವಿತ್ತೋ ಆ ಅಲ್ಪವಾಯುಷ್ಯ ಎಂಬಂತಹ ಶಾಪ ಕಳೆದು ದೀರ್ಘ ಆಯುಷ್ಯ ಉಂಟಾಗತ್ತೆ. ಆ ಮಂಗಳಗೌರಿ ಪ್ರಭಾವದಿಂದ ಆ ಸುಶೀಲೆ ದೀರ್ಘ ಸೌಮಂಗಲ್ಯವನ್ನು ಅನುಭವಿಸ್ತಾಳೆ. ತನ್ಮೂಲಕ ಶಿವನೂ ಕೂಡ ದೀರ್ಘ ಆಯುಷ್ಯವನ್ನು ಹೊಂದಿ ಕೊನೆಯಲ್ಲಿ ಇಬ್ಬರೂ ಕೂಡ ಆ ಶಿವನ ಸಾಯುಜ್ಯವನ್ನು ಪಡೆಯುತ್ತಾರೆ ಎಂಬಂತಹ ಕತೆ ಧರ್ಮರಾಜನಿಗೆ ಶ್ರೀಕೃಷ್ಣ ಹೇಳುತ್ತಾನೆ. ಕೊನೆಯಲ್ಲಿ ಆ ಕಥೆಯ ಫಲಶ್ರುತಿಯನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ. ಯಾರು ಶ್ರಾವಣ ಮಾಸದ ಮಂಗಳವಾರ ಮದುವೆಯಾದಂತಹ 5 ವರ್ಷ ಕ್ರಮವಾಗಿ ಬಿಡದೆ ಈ ವ್ರತವನ್ನು ಮಾಡ್ತಾರೋ, ಆ ವ್ರತದಲ್ಲಿ ವಿಶೇಷವಾಗಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಸಲ್ಲಿಸಿ ಸುಹಾಸಿನಿಯರಿಗೆ ಬಾಗೀನವನ್ನು ಕೊಟ್ಟು 16 ದೀಪಗಳಿಂದ ಆರತಿಯನ್ನು ಮಾಡಿ ಅದನ್ನು ದಾನಾದಿಗಳನ್ನು ಯಾರು ಮಾಡ್ತಾರೋ ಅವರಿಗೆ ಆ ಮಂಗಳಗೌರಿ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಾಳೆ. ಮಂಗಳಗೌರಿಯ ಅನುಗ್ರಹದಿಂದ ಯಾವುದೇ ಒಂದು ವೈಧವ್ಯ ಹೇಳೋದು ಉಂಟಾಗೋದಿಲ್ಲ. ಮಕ್ಕಳಿಗೂ ಕೂಡ ಒಳ್ಳೆಯದಾಗತ್ತೆ. ಮತ್ತು ಇಹಲೋಕದ ಸುಖ, ಪರಲೋಕದ ಶಾಂತಿ, ಒಳ್ಳೆಯ ಗತಿ ಈ ವ್ರತದ ಪ್ರಭಾವದಿಂದ ಉಂಟಾಗತ್ತೆ ಎಂಬುದಾಗಿ ಆ ವ್ರತದ ಫಲಶ್ರುತಿಯನ್ನು ಹೇಳುತ್ತಾರೆ. ಹೀಗೆ ಈ ಒಂದು ವ್ರತ ಅತ್ಯಂತ ವಿಶೇಷವಾದಂತಹ ವ್ರತವಾಗಿದೆ. ಈ ಲೋಕದ ಸುಖವನ್ನು, ಪರಲೋಕದ ಶಾಂತಿಯನ್ನು, ಮೋಕ್ಷವನ್ನು ಅನುಗ್ರಹಿಸುವಂತಹ ಈ ವ್ರತಕಥೆಯನ್ನು ಕೇಳಿದಂತಹ ನಿಮಗೆಲ್ಲ ಆ ಮಂಗಳಗೌರಿ ಒಳ್ಳೆಯದನ್ನು ಮಾಡಲಿ. ಇದರಿಂದ ಆ ಮಂಗಳಗೌರಿಯ ಅನುಗ್ರಹದಿಂದ ನಮ್ಮ ಅಮಂಗಳಗಳೆಲ್ಲ ಕಳೆದು ಮಂಗಳಗೌರಿ ಸದಾ ನಮ್ಮನ್ನು ಕಾಪಾಡಲಿ ಎಂಬ ಮಾತನ್ನು ಹೇಳ್ತಾ ಈ ಕಥೆಗೆ ಮಂಗಳವನ್ನು ಹೇಳುವಂಥದ್ದು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂಸಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು.